ಈಗಾಗಲೇ ದರ್ಶನ್ ರಕ್ಷಣೆಗಾಗಿ ವಿಜಯಲಕ್ಷ್ಮಿ ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉಪಮುಖ್ಯಮಂತ್ರಿಯವರನ್ನು ಕೂಡ ಭೇಟಿಯಾಗಿದ್ದಾರೆ. ಅವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಶಿವಕುಮಾರ್ ಅವರ ಮನೆಯಲ್ಲಿ ವಿಜಯಲಕ್ಷ್ಮಿ, ದಿನಕರ್ ಹಾಗೂ ಪ್ರೇಮ್ ಮೂವರು ಕೂಡ ಮಾತನಾಡಿದ್ದಾರೆ. ಯಾವ ವಿಚಾರ ಅನ್ನುವಂಥದ್ರ ಬಗ್ಗೆ ಅವರು ಬಾಯಿ ಬಿಟ್ಟು ಹೇಳದಿದ್ರು ಕೂಡ, ಬಾಯಿ ಮಾತನಾಡಿ ಹೇಳುವಾಗ ಮಗನ ಭವಿಷ್ಯದ ಬಗ್ಗೆ ಅಂತ ಹೇಳ್ಕೊಂಡಿದ್ರು ಕೂಡ, ಅಸಲಿಗೆ ಅಲ್ಲಿ ನಡೆದಿದ್ದೇನು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯು ಕೂಡ ಸಿಗ್ತಾ ಇರುವಂಥದ್ದು. ಅದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ಡಿಸಿಎಂ ಹೇಳಿದ್ದ ಈ ಒಂದೇ ಒಂದು ಮಾತು ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿತ್ತು. ಜೈಲಿನಲ್ಲಿರುವ ದರ್ಶನ್ ಬೇಗ ಹೊರ ಬರ್ತಾರೆ ಅನ್ನೋ ನಿರೀಕ್ಷೆ ಕಾಟೇರನ ಕಟ್ಟ ಅಭಿಮಾನಿಗಳಲ್ಲಿ ಹೆಚ್ಚಿಸಿತು. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ನಿನ್ನೆ ರಾಮನಗರದ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಸಮಯವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೇಳಿದ್ದರು. ಆಗ ಮನೆಗೆ ಬಂದು ಭೇಟಿಯಾಗಿ ಅಂತ ದರ್ಶನ್ ಪತ್ನಿಗೆ ಹೇಳಿದ್ದರಂತೆ. ಏನಾದ್ರೂ ತಪ್ಪಾಗಿದ್ರೆ ಸರಿಪಡಿಸಲು ಪ್ರಯತ್ನ ಮಾಡ್ತೀನಿ, ನಾವೆಲ್ಲರೂ ಕಾನೂನಿಗೆ ಬೆಲೆ ಕೊಡಲೇಬೇಕು, ಯಾರಿಗೆ ಅನ್ಯಾಯ ಆಗಿದ್ರೂ ನಾವೆಲ್ಲರೂ ಸೇರಿ ಸರಿಪಡಿಸೋಣ ಅಂತ ಡಿಕೆ ಶಿವಕುಮಾರ್ ರಾಮನಗರದಲ್ಲಿ ಹೇಳಿದ್ದರು. ಡಿಕೆ ಶಿವಕುಮಾರ್ ಹೇಳಿದಂತೆ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ತೂಗುದೀಪ್, ನಿರ್ದೇಶಕ ಪ್ರೇಮ್ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಡಿಕೆಶಿ ಜೊತೆ 2 ಗಂಟೆ ರಹಸ್ಯ ಮಾತುಕತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 1 ತಿಂಗಳು ಕಳೆದು ಹೋಗಿದೆ. ಇಷ್ಟಾದ್ರೂ ದರ್ಶನ್ಗೆ ಅಷ್ಟು ಸುಲಭವಾಗಿ ಜಾಮೀನು ಸಿಗುವ ಯಾವುದೇ ಲಕ್ಷಣ ಕಂಡು ಬರ್ತಿಲ್ಲ. ಹಾಗಿದ್ದರೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಈ ಪ್ರಕರಣದಿಂದ ಗಂಡನನ್ನ ಪಾರು ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಕಾನೂನು ಹೋರಾಟದ ಮೂಲಕ ಪತಿಯನ್ನ ಬಚಾವ್ ಮಾಡಿಕೊಳ್ಳಲೇಬೇಕು ಅಂತ ಹಗಲಿರುಳು ಶ್ರಮಿಸುತ್ತಾ ಇದ್ದಾರೆ. ಇನ್ನು ಇಂದು ಬೆಳಗ್ಗೆ 9:33ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಬಂದಿದ್ದ ವಿಜಯಲಕ್ಷ್ಮಿ ಹಾಗೂ ತಂಡದವರು ಬೆಳಗ್ಗೆ 11:21ಕ್ಕೆ ಡಿಸಿಎಂ ಮನೆಯಿಂದ ಹೊರ ಬಂದಿದ್ರು. ಆ 2 ಗಂಟೆಗಳ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಜೊತೆಗೆ ದರ್ಶನ್ ಕುಟುಂಬದವರು ಏನು ಮಾತಾಡಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಹಾಗಿದ್ದರೂ ಡಿಸಿಎಂ ಭೇಟಿಯ ನಂತರ ಮಾತಾಡಿದ ನಿರ್ದೇಶಕ ಪ್ರೇಮ್, ತಾವು ದರ್ಶನ್ ಪುತ್ರನ ವಿಚಾರವಾಗಿ ಚರ್ಚೆ ನಡೆಸಿದ್ದೇವೆ ಎಂದು ಜಾರಿಕೊಳ್ಳುವ ಉತ್ತರ ನೀಡಿದ್ರು. ಸೊ ವಿನೀಶ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು. ದರ್ಶನ್ ಅವ್ರ ಮಗನ ವಿನೀಶ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆ ಓದ್ತಾ ಇದ್ರು. ಸೊ 1 ವರ್ಷ ಅವನೇನೋ ಬೇರೆ ಕಡೆ ಶಿಫ್ಟ್ ಆದ. ಈಗ ಹತ್ರ ಅಲ್ಲಿ ದೂರ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡಿದ್ವಿ, ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆದ್ರೆ ಜೋಗಿ ಖ್ಯಾತಿಯ ಸಿನಿಮಾ ನಿರ್ದೇಶಕ ಪ್ರೇಮ್ ಒಳ್ಳೆ ಚಿತ್ರಕಥೆ ಹೇಳಿದಂತೆ ನಾವು ದರ್ಶನ್ ಪುತ್ರನ ಶಾಲೆಯ ಅಡ್ಮಿಷನ್ ಬಗ್ಗೆ ಮಾತನಾಡಿದ್ದೀವಿ ಅಂತ ಹೇಳಿದ್ದನ್ನ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಶಾಲೆ ವಿಚಾರವೇ ಆಗಿದ್ರೆ ಅದನ್ನ ಡಿಕೆ ಶಿವಕುಮಾರ್ ಮನೆ ತನಕ ಬಂದು ಮಾತಾಡುವ ಅವಶ್ಯಕತೆ ಇತ್ತಾ ಎನ್ನುವ ಸಾಮಾನ್ಯ ಪ್ರಶ್ನೆ ಮೂಡುತ್ತೆ. ಅಲ್ಲದೆ ಜುಲೈ ತಿಂಗಳಲ್ಲಿ ಅಡ್ಮಿಷನ್ ಬಗ್ಗೆ ಮಾತನಾಡುವಂಥದ್ದು ಏನಿದೆ? ಸುಮ್ಮನೆ ಕೇಳಿಸ್ಕೊಂಡವರು ನಂಬಂಗಿದ್ರೆ ನಂಬ್ಕೊಳ್ಳಿ ಅಂತ ಏನೋ ಹೇಳಬೇಕು ಎನ್ನುವ ರೀತಿಯಲ್ಲಿ ಪ್ರೇಮ್ ಮಾತಾಡಿದಂತಿತ್ತು ಡಿಕೆಶಿ ಭೇಟಿಗೆ ಸಂಬಂಧಿಸಿದಂತೆ ಅವರು ನೀಡಿದ್ದ ಸಮಜಾಯಿಷಿ. ಮತ್ತೊಂದು ಕಡೆ ನಿನ್ನೆ ದರ್ಶನ್ ವಿಚಾರದಲ್ಲಿ ಮಾತಾಡೋದಕ್ಕೆ ಬರ್ತಾರೆ ಎಂಬ ರೀತಿಯಲ್ಲೇ ರಾಮನಗರದ ವೇದಿಕೆಯಲ್ಲಿ ಮಾತನಾಡಿದ್ದ ಡಿಕೆಶಿ ಇವತ್ತು ಮಾತು ಬದಲಿಸಿದ್ದಾರೆ. ನಾನು ದರ್ಶನ್ ಬಗ್ಗೆ ಮಾತಾಡೋಕೆ ಬರ್ತಾರೆ ಅಂದ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಕೇಸು ಈಗ ಕೋರ್ಟ್ ಅಲ್ಲಿದೆ, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅಂತೆಲ್ಲ ತೇಪೆ ಹಚ್ಚುವ ಪ್ರಯತ್ನ ಮಾಡಿದ್ರು. ಅವರು ನನಗೆ ಕೇಸ್ ಏನೋ ಕೇಳಕ್ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ. ಅವರು ನನ್ನ ಹತ್ರ ಕೇಸು ಏನು ಬಗ್ಗೆ ಮಾತಾಡಲಿಲ್ಲ. ನಾನು ಆ ಕೇಸ್ ಬಗ್ಗೆ ಮಾತಾಡೋ ಸಂದರ್ಭ ಇಲ್ಲ. ಈಗ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದ್ರು ಕೇಳಿದ್ರೆ ಖಂಡಿತ ನಾವು ನಮ್ಮ ಕೈಲಿ ಏನಾಗ್ತದೆ ಹೇಳ್ಬೋದಾಗಿತ್ತು. ನಾನು ಅವ್ರಿಗೂ ಹೇಳಿದ್ದೀನಿ ನನಗೇನು ಇದಕ್ಕೆ ಸಂಬಂಧ, ಯಾಕೆಂದ್ರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಇಂಟರ್ಫಿಯರ್ ಆಗಕ್ಕೆ ಆಗಲ್ಲ. ಅಸಲಿಗೆ ದರ್ಶನ್ ಪುತ್ರನ ಬಗ್ಗೆ ಮಾತಾಡಿದ್ದಾರೋ ಇಲ್ಲವೋ ಅನ್ನೋದು ಬೇರೆ ಮಾತು.
ಆದ್ರೆ ಬಹಳ ಮುಖ್ಯವಾಗಿ ದರ್ಶನ್ ವಿಚಾರದಲ್ಲಿ ಏನಾದರೂ ನೆರವು ನೀಡಬಹುದಾ ಎಂಬ ರೀತಿಯಲ್ಲೇ ಮಾತುಕತೆ ನಡೆಸಿದ್ದಾರೆ ಎನ್ನುವುದನ್ನ ಡಿಕೆಶಿ ಆಪ್ತ ಮೂಲಗಳು ಖಚಿತಪಡಿಸಿವೆ. ಸಿಎಂಗೆ ಪತ್ರ ಬರೆಯುವಂತೆ ಸಲಹೆ ನೀಡಿದ್ರ ಡಿಸಿಎಂ? ದರ್ಶನ್ ಪ್ರಕರಣದಲ್ಲಿ ಸದ್ಯ ನೇರವಾಗಿ ಪೊಲೀಸರಿಗೆ ಸಲಹೆ ಸೂಚನೆ ಕೊಡುವ ಸ್ಥಿತಿಯಲ್ಲಿ ತಾನಿಲ್ಲ ಎನ್ನುವುದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟವಾಗಿ ವಿಜಯಲಕ್ಷ್ಮಿಯವರಿಗೆ ಮನವರಿಕೆ ಮಾಡಿದ್ದಾರೆ. ಹಾಗಿದ್ದರೂ ದರ್ಶನ್ ತಾನು ರೇಣುಕಾಸ್ವಾಮಿಗೆ ಹೊಡೆದೇ ಇಲ್ಲ ಎಂದು ತಮಗೆ ವಿವರಿಸಿದ್ದನ್ನ ವಿಜಯಲಕ್ಷ್ಮಿ ಡಿಸಿಎಂ ಗಮನಕ್ಕೆ ತಂದಿದ್ದಾರಂತೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಸಿಎಂಗೆ ಪತ್ರ ಬರೆದು ಕಾನೂನು ರೀತಿಯಲ್ಲಿ ನೆರವು ಕೇಳಿ ಎಂದು ಡಿಸಿಎಂ ಸಲಹೆ ನೀಡಿದ್ದಾರಂತೆ. ಹೀಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ತೂಗುದೀಪ್, ನಿರ್ದೇಶಕ ಜೋಗಿ ಪ್ರೇಮ್ ದರ್ಶನ್ ರಿಲೀಸ್ ಮಾಡಿಸೋದಿಕ್ಕೆ, ಬೇಲ್ ಕೊಡಿಸೋದಿಕ್ಕೆ ಸಿಕ್ಕಾಪಟ್ಟೆ ಓಡಾಡ್ತಿರುವಂತೆ ಕಾಣ್ತಿದೆ. ಆದರೆ ಪ್ರಕರಣ ಇನ್ನೂ ತನಿಖಾ ಹಂತದಲ್ಲಿರುವಾಗಲೇ ಆರೋಪಿಯ ಕುಟುಂಬದವರು ರಾಜಕೀಯ ಬಲಾಢ್ಯರನ್ನ ಭೇಟಿಯಾಗಿರುವುದು ನ್ಯಾಯ ಯಾರ ಕಡೆಗೆ ವಾಲುತ್ತೆ ಎಂಬ ಅನುಮಾನ ಹುಟ್ಟಿಸಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಭೀಭತ್ಸ ಹಿಂಸೆಗೆ ತುತ್ತಾಗಿ ಉಸಿರು ಚೆಲ್ಲಿರುವ ರೇಣುಕಾಸ್ವಾಮಿ ಮನೆಯವರಿಗೆ ನ್ಯಾಯ ಕೊಡಿಸುವವರು ಯಾರು ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಇದರ ನಡುವೆ ರೇಣುಕಾಸ್ವಾಮಿ ಹತ್ಯೆ ವಿಷಯದಲ್ಲಿ ದರ್ಶನ್ಗೆ ಜೈಲಲ್ಲಿ ಪಾಪ ಪ್ರಜ್ಞೆ ಕಾಡ್ತಿದೆಯಂತೆ. ಭಗವಂತ ಅವಕಾಶ ಕೊಟ್ರೆ ರೇಣುಕಾಸ್ವಾಮಿ ಕುಟುಂಬದವರನ್ನ ಭೇಟಿ ಮಾಡಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಿಕ್ಕೂ ದರ್ಶನ್ ರೆಡಿಯಾಗಿದ್ದಾರಂತೆ. ಈ ವಿಷಯವನ್ನ ಜೈಲಲ್ಲಿ ದರ್ಶನ್ರನ್ನ ಭೇಟಿಯಾಗಿ ಬಂದಿರುವ ಸಿದ್ಧಾರೂಢ ಹೇಳಿದ್ದಾರೆ. ಮೊನ್ನೆಯಷ್ಟೇ ಸನ್ನಡತೆ ಆಧಾರದಲ್ಲಿ ಬಿಡುಗಡೆಯಾಗಿರುವ ದರ್ಶನ್ ಅಭಿಮಾನಿ ಸಿದ್ಧಾರೂಢ ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುತ್ತಾ ದರ್ಶನ್ ಅವರ ಸದ್ಯದ ಮನಸ್ಥಿತಿ ಬಗ್ಗೆ ವಿವರಿಸಿದ್ದಾರೆ. ಖಂಡಿತ ಅವರಿಗೆ ಪಶ್ಚಾತ್ತಾಪ ಆಗಿದೆ. ಪ್ರತಿ ಕ್ಷಣನೂ ಬೇಕಾದ್ರೆ ಆ ಕುಟುಂಬಕ್ಕೆ ಸಾರಿ ಕೇಳ್ತಾರೆ. ಅವರು ಎಷ್ಟು ನೊಂದಿದ್ದಾರೆ ಅಂತಂದ್ರೆ ಅವ್ರ ಲೈಫಲ್ಲಿ ಇನ್ನ ಒಂದು ಸಣ್ಣ ತಪ್ಪು ಮಾಡೋಕ್ಕೂ ಸಹ ಅವರು ಮನಸ್ಸು ಮಾಡಲ್ಲ. ಭಗವಂತ ನನಗೆ ಆ ಥರ ಅವಕಾಶ ಕೊಟ್ಟರೆ ಅವ್ರು ಕಾಲಿಡ್ಕೊಡ್ತೀನಪ್ಪ ಅಂದ್ರೆ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿರೋ ಕಾಟೇರನ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗಂಡನ ರಕ್ಷಣೆ ಮಾಡುವುದಕ್ಕೆ ಹೋರಾಟ ಮಾಡ್ತಿದ್ದಾರೆ. ಹಾಗಿದ್ದರೂ ಕೊಲೆ ಆರೋಪಿಗಳ ರಕ್ಷಣೆಗೆ ಸರ್ಕಾರವೇ ಮುಂದೆ ನಿಂತರೆ ಆಗ ಸಾಮಾನ್ಯ ಜನರಿಗೆ ಇಡೀ ವ್ಯವಸ್ಥೆಯ ಬಗ್ಗೆಯೇ ಅನುಮಾನ ಬಂದರೂ ಅಚ್ಚರಿಯಿಲ್ಲ. ಹೀಗಾಗಿ ಸರ್ಕಾರ ಇದುವರೆಗೆ ದರ್ಶನ್ ವಿಚಾರದಲ್ಲಿ ನಡೆದುಕೊಂಡು ಬಂದಂತೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವತ್ತ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿದ್ದರಾಮಯ್ಯನವರ ವಿರುದ್ಧ ಮೈತ್ರಿ ನಾಯಕರು ಮೂಡಾ ಮಹಾಯುದ್ಧವನ್ನೇ ಸಾರುತ್ತಾರೆ. ಉಭಯ ಸದನಗಳಲ್ಲಿ ಮೂಡಾ ಹಗರಣ ಚರ್ಚೆಗೆ ಮೈತ್ರಿ ಪಕ್ಷಗಳ ಸದಸ್ಯರು ಬಿಗಿ ಪಟ್ಟನ್ನು ಹಿಡಿದಿದ್ರು. ಆದರೆ ಅದಕ್ಕೆ ಅವಕಾಶ ಸಿಗಲಿಲ್ಲ. ಇದರ ನಡುವೆ ಈಗ ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಯನ್ನ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿಎಂ ಅವರು ಗವರ್ನರ್ ಅವರನ್ನು ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ಜುಲೈ 27ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗ್ಲಿ ನಮಗೆ ಮಾತಾಡಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ. ಅಧಿವೇಶನದಲ್ಲೂ ಮೂಡಾ ಮಹಾಯುದ್ಧ. ಸದನ ಆರಂಭವಾಗ್ತಿದ್ದಂತೆ ಬಿಜೆಪಿ ಜೆಡಿಎಸ್ ಸದಸ್ಯರು ಮೂಡಾ ಹಗರಣ ಪ್ರಸ್ತಾಪಕ್ಕೆ ಪಟ್ಟು ಹಿಡಿದರು. ಇವತ್ತು ಚರ್ಚೆ ಆಗಲೇಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸುತ್ತಿದ್ದಂತೆ ಜಟಾಪಟಿ ಜೋರಾಯಿತು. ಅಶೋಕ್ ಬಳಿಕ ಶಾಸಕ ಅಶ್ವತ್ಥನಾರಾಯಣ ಕೂಡ ಅವಕಾಶಕ್ಕೆ ಪಟ್ಟು ಹಿಡಿದರು. ಈ ವೇಳೆ ಬಿಜೆಪಿ ಹಗರಣಗಳ ಚರ್ಚೆಗೆ ಅವಕಾಶ ಕೊಡಿ, ಬಿಜೆಪಿಗರ ಅನಾಚಾರದ ಚರಿತ್ರೆಯನ್ನೇ ಬಿಚ್ಚಿಡ್ತೀನಿ ಅಂದ್ರು ಬೈರ್ತಿ ಸುರೇಶ್. ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ, ಒಬ್ಬರ ಮೇಲೆ. ಸುರೇಶ್ ಅವರೇ ಆಯ್ತು, ಒಂದ್ ಸೆಕೆಂಡ್. ಬಿಜೆಪಿ ಒಂದು ಸೆಕೆಂಡ್, ನನಗೂ ಅವಕಾಶ ಕೊಡ್ಬೇಕು. ಬರೀ ಒಂದ್ ಸೆಕೆಂಡ್ ಕೊಡ್ಲಿ, ಅವಕಾಶ ಕೊಡ್ಲಿ. ಸಿಎಂ ಸಿದ್ದರಾಮಯ್ಯ ಮಾತಾಡುತ್ತಿದ್ದ ವೇಳೆಯೇ ಪ್ಲೇ ಕಾರ್ಡ್ ಹಿಡಿದು ವಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದ್ರು. ಮೂಡಾ ಸ್ಕ್ಯಾಮ್, ದೇಶ ಕಂಡ ಭ್ರಷ್ಟ ಸಿಎಂ ಅಂತ ಭಿತ್ತಿಪತ್ರ ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ರು.
ಸ್ಪೀಕರ್ ಅವರೇ ನ್ಯಾಯ ಕೊಡಿ ಅಂತ ಘೋಷಣೆ ಕೂಗಿದ್ರು. ನ್ಯಾಯ ಕೊಡಿ ಸ್ಪೀಕರ್ ಅವರೇ, ನ್ಯಾಯ ಕೊಡಿ ಸ್ಪೀಕರ್ ಅವರೇ, ಅನ್ಯಾಯದ ಪರವಾಗಿ 4,000 ಕೋಟಿ ಪರಿಷತ್ನಲ್ಲೂ ಮೂಡ ಫೈಟಿಂಗ್. ಮೂಡ ಹಗರಣ ವಿಚಾರಕ್ಕೆ ಪರಿಷತ್ನಲ್ಲೂ ಗದ್ದಲ ಕೋಲಾಹಲ ಎಬ್ಬಿಸಿತು. ದಲಿತರ ಜಮೀನು ಖರೀದಿಸಿದ್ದೇ ಮಹಾಪರಾಧ, ನೀವು ಪೇ ಸಿಎಂ ಮಾಡಿದಂತೆ ನಾವು ಲೂಟಿ ಸಿಎಂ ಮಾಡಬೇಕಾ ಅಂತ ಸಿಟಿ ರವಿ ಗುಡುಗಿದ್ರು. ಅರ್ಕಾವತಿ ಆಯ್ತು, ಈಗ ಮೂಡ ಅಂತ ಘೋಷಣೆ ಕೂಗಿದ್ರು. ದಲಿತರ ಜಮೀನನ್ನ ಮುಖ್ಯಮಂತ್ರಿಯ ಲೂಟಿ ಹೊಡೆದಾಗ ಸುಮ್ಮನಿರಕ್ಕಾಗತ್ತಾ? ಈಗ ಲೂಟ್ ಸಿಎಂ ಈಗ ಸದನ್ ಈಗ ನೀವೇನು ಅಂಟಿಸಿದ್ರಲ್ಲ ಪೇ ಸಿಎಂ ಅಂತ, ಈಗ ನಾವೇನು ಮೂಡ ಲೂಟ್ ಸಿಎಂ ಅಂತ ಅಂಟಿಸ್ಬೇಕಾ? ಮೂಡ ಲೂಟ್ ಸಿಎಂ ಅಂತ ಅರ್ಕಾವತಿ ಲೂಟಿ ಮಾಡಾಯ್ತು, ಈಗ ಮೂಡ ಲೂಟಿ. ಅರ್ಕಾವತಿ ಒಂದ್ಸರಿ ಲೂಟಿ ಮಾಡಿ 880 ಬಿಜೆಪಿ ನಾಯಕರು ಎಷ್ಟೇ ಬಿಗಿಪಟ್ಟು ಹಿಡಿದ್ರು ಮೂಡ ಹಗರಣ ಪ್ರಸ್ತಾಪಕ್ಕೆ ಅವಕಾಶ ಕೊಡಲಿಲ್ಲ ಸ್ಪೀಕರ್. ಹೀಗಾಗಿ ಮೂಡ ಚರ್ಚೆಗೆ ಜಿದ್ದಿಗೆ ಬಿದ್ದ ವಿಪಕ್ಷ ಸದಸ್ಯರು ಆಹೋರಾತ್ರಿ ಧರಣಿಗೆ ನಾಂದಿ ಹಾಡಿದ್ರು. ಇವರ ದಬ್ಬಾಳಿಕೆ ನಡೀತಾ ಇದೆ. ಇವತ್ತು ನಾವು ಚರ್ಚೆಗೆ ನಾವು ಅವಕಾಶ ಕೊಡ್ತಾ ಇಲ್ಲ. ಇದನ್ನು ನಾವು ಧಿಕ್ಕರಿಸಿ ಇವತ್ತು ಸದನದ ಒಳಗಡೆ ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ಮಾಡೋರಿದ್ದೇವೆ. ದಲಿತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಮೂಡ ಫೈಟ್ ಸದನಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಸದನದ ಹೊರಗೂ ಬಿಜೆಪಿ ಕಾಂಗ್ರೆಸ್ ನಾಯಕರ ಜಟಾಪಟಿ ಜೋರಾಗಿದೆ. 3 ಹಗರಣಗಳು ದಲಿತರಿಗೆ ಸಂಬಂಧಪಟ್ಟಂತ ಹಗರಣ. ಈ ಸರ್ಕಾರ ದಲಿತರ ಚಾಂಪಿಯನ್ ಅಂತು. ಇವತ್ತು ಈ 3 ಹಗರಣಗಳು ದಲಿತರ ಬಾಳಿಗೆ ಬೆಂಕಿಯನ್ನ ಇಟ್ಟಂತ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಧೈರ್ಯಸ್ಥರಿದ್ದಾರೆ, ಇಲ್ಲ ಎಚ್ ಕೆ ಪಾಟೀಲ್ ನಾವು ಚರ್ಚೆ ಮಾಡೋಣ ಅಂತೇಳಿ ಸಿದ್ದರಾಮಯ್ಯನವರೇ ಚರ್ಚೆಗೆ ಅವಕಾಶ ಮಾಡಿಕೊಡೋದಕ್ಕೆ ಮುಂದೆ ಬರ್ತಾರೆ ಅಂತೇಳಿ ನಾವು ಅನ್ಕೊಂಡಿದ್ವಿ. ಆದ್ರೆ ಸಿದ್ದರಾಮಯ್ಯನವರು ದಿವ್ಯ ಮೌನವನ್ನು ತಾಳಿದ್ದಾರೆ. ಇವತ್ತೇನು ಘಟನೆ ಹೊರಗಡೆ ಬಂದಿದೆಯಲ್ಲ, ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸಲ್ಲಿ ಅನುಮಾನವನ್ನ, ಶಂಕೆಯನ್ನ, ಪ್ರಶ್ನೆಯನ್ನ ಮೂಡಿಸಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ 16 ಸೈಟನ್ನ ಫಸ್ಟ್ ಸರೆಂಡರ್ ಮಾಡಿ. ಮೂಡ ಹಗರಣ ಹಿಡಿದು ಬಿಜೆಪಿ ಪಾದಯಾತ್ರೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಸಜ್ಜು. ಮೂಡ ಅಕ್ರಮದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಸಜ್ಜಾಗಿದೆ. ವಿಜಯೇಂದ್ರ ಹಾಗೂ ಆರ್ ಅಶೋಕ್ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆಗೆ ನಿರ್ಧಾರ ಮಾಡಿದ್ದಾರೆ. ದಿನಕ್ಕೆ 15ರಿಂದ 30 ಕಿಲೋಮೀಟರ್ನಂತೆ 1 ವಾರಗಳ ಕಾಲ ಪಾದಯಾತ್ರೆಗೆ ಪ್ಲಾನ್ ಮಾಡಿದೆ. ಮೂಡ ಸ್ಕ್ಯಾಮ್, ಸಿಎಂಗೆ ಹೈ ಟೆನ್ಷನ್. ಮೂಡ ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದ್ದು ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡುತ್ತಿದೆ. ಈ ವಿಚಾರ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಜುಲೈ 27ಕ್ಕೆ ದೆಹಲಿಗೆ ತೆರಳಲಿದ್ದಾರೆ. ವರಿಷ್ಠರಿಗೆ ಇಡೀ ಮೂಡ ಪ್ರಕರಣದ ಸಮಗ್ರ ವರದಿ ನೀಡಲು ಮುಂದಾಗಿದ್ದಾರೆ. ದಿಢೀರ್ ಗವರ್ನರ್ ಭೇಟಿ ಮಾಡಿದ ಸಿಎಂ. ಹಗರಣಗಳ ಗದ್ದಲದ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಗವರ್ನರ್ ಭೇಟಿ ಮಾಡಿದ್ರು. ಮೂಡ ವಿವಾದದ ಕುರಿತು ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ವಾಲ್ಮೀಕಿ ಹಗರಣದಲ್ಲಿನ ಸರ್ಕಾರದ ಪಾತ್ರದ ಬಗ್ಗೆ ವಿವರಣೆ ನೀಡಿದ್ದಾರಂತೆ. ಈ ಮಧ್ಯೆ ಕುಮಾರಸ್ವಾಮಿ ಅವರು ಮೂಡಾದಲ್ಲಿ ಬದಲಿ ನಿವೇಶನ ಪಡೆದಿದ್ದಾರೆ, ನಮ್ಮ ಹತ್ರ ದಾಖಲೆಗಳಿವೆ ಅಂತ ಮೊನ್ನೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗುಡುಗಿದ್ರು. ಆದರೆ ಕುಮಾರಸ್ವಾಮಿ ಮೂಡಾ ಸೈಟು ಪಡೆದಿರುವುದು ಲೀಗಲ್ ಆಗಿ ಅಂತಿದ್ದಾರೆ ಸಾರಾ ಮಹೇಶ್. ವಾಲ್ಮೀಕಿ ಹಗರಣದಂತೆ ಮತ್ತೊಂದು ಸ್ಕ್ಯಾಮ್. ಶಾಸಕ ಬಸನಗೌಡ ಯತ್ನಾಳ್ ಸ್ಫೋಟಕ ಆರೋಪ. ವಾಲ್ಮೀಕಿ ಮೂಡಾ ಹಗರಣದ ಬೆನ್ನಲ್ಲೇ ಮತ್ತೊಂದು ದೊಡ್ಡ ಹಗರಣ ನಡೆದಿದೆ ಅಂತ ಶಾಸಕ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಮೂಲಕ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಬಾಣ ಬಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಹ್ಯಾಬಿಟೇಟ್ ಕೇಂದ್ರ ಬೆಂಗಳೂರು ಎಂಬ ಒಂದು ಸಂಘಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಹಣ ವರ್ಗಾವಣೆಯಾಗಿದೆ. ಈ ಸಂಘಕ್ಕೆ ಸುಮಾರು 600 ಕೋಟಿ ಅನುದಾನವನ್ನ ಕರ್ನಾಟಕ ರಾಜ್ಯ ಪಾರದರ್ಶಕ ಕಾಯ್ದೆ ಉಲ್ಲಂಘಿಸಿ ನೀಡಲಾಗಿದೆ. ಜಮೀರ್ ಅಹಮದ್ ನೇತೃತ್ವದಲ್ಲಿ ಈ ಸಂಸ್ಥೆಗೆ ಕಾಮಗಾರಿ ಕೈಗೊಳ್ಳಲು ಅನುಮತಿ ನೀಡಲಾಗಿದೆ. ಈ ಹ್ಯಾಬಿಟೇಟ್ ಕೇಂದ್ರ ಸರ್ಕಾರಿ ಸಂಸ್ಥೆಯಲ್ಲ, ಇದರಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಸರ್ಕಾರಿ ನೌಕರರೂ ಅಲ್ಲ. ಇಲ್ಲಿ ಎಲ್ಲಾ ಮಾಯ. ವಾಲ್ಮೀಕಿ ನಿಗಮದ ಅಕ್ರಮ ಬಯಲಾದ ದಿನದಿಂದ ಸಚಿವ ಜಮೀರ್ ಈ ಹ್ಯಾಬಿಟೇಟ್ ಕೇಂದ್ರದ ಸಭೆಗಳನ್ನ ಪ್ರತಿನಿತ್ಯವೂ ಮಾಡಿ ಏನನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಈ ಹಣವನ್ನ ಯಾವ ಚುನಾವಣೆಗೆ ಬಳಸಲಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್.
ಸಿದ್ದರಾಮಯ್ಯ ಸರ್ಕಾರದ 1.5 ವರ್ಷದ ಅವಧಿಯಲ್ಲಿ ತಿಂಗಳಿಗೊಂದು ಹಗರಣದ ಆರೋಪಗಳು ಹೊರಬೀಳುತ್ತಿವೆ. ದುರಂತ ಅಂದ್ರೆ ಸಿಎಂ ಮೇಲೂ ಹಗರಣದ ಆರೋಪ ಕೇಳಿಬಂದಿದ್ದು ಸಿಎಂ ತಲೆದಂಡಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರನೂ ನಾನಾ ಕಸರತ್ತು ನಡೆಸುತ್ತಿದ್ದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಏನೋ ಕರ್ನಾಟಕದಲ್ಲಿ ಸುರಿತಾ ಇರುವಂತಹ ಅಬ್ಬರದ ಮಳೆಗೆ ಜೀವನದಿಗಳೆಲ್ಲ ಭರ್ತಿಯಾಗಿರುವಂತಹ ಖುಷಿ ಒಂದು ಕಡೆ ಇದ್ದರೆ, ಅದೇ ಜೀವನದಿಗಳು ಊರೂರನ್ನೇ ಆಪೋಷಣೆ ತೆಗೆದುಕೊಳ್ತಾ ಇರುವಂತಹ ದುಃಖ ಮತ್ತೊಂದು ಕಡೆ ಆವರಿಸಿಕೊಳ್ತಾ ಇದೆ. ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಮಳೆ ಸೃಷ್ಟಿಸ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಅದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಶಿರೂರು ಗುಡ್ಡ ಕುಸಿತದ ಘಟನೆಗೆ ಇವತ್ತು 9ನೇ ದಿನವೂ ಸಹಿತ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಶಿರೂರಿನಲ್ಲಿ ಹೆದ್ದಾರಿ ಬಾಯ್ಬಿಟ್ಟು 9 ದಿನಗಳೇ ಆಗೋಯ್ತು. ಆದ್ರೂ ಸಾವಿನ ಸಂಖ್ಯೆ ಮಾತ್ರ ನಿಲ್ತಾ ಇಲ್ಲ. 8 ಮೃತದೇಹಗಳು ಪತ್ತೆಯಾದ್ರೂ ಸಾವಿನ ಜ್ವಾಲೆ ಮಾತ್ರ ಆರ್ತಿಲ್ಲ. ಕೇರಳದ ಲಾರಿ ಚಾಲಕನ ಜೊತೆ ಇನ್ನಿಬ್ಬರು ಮಣ್ಣಲ್ಲಿ ಮಣ್ಣಾದ್ರ ಅಥವಾ ಗಂಗಾವಳಿಯಲ್ಲಿ ಜಲಸಮಾಧಿಯಾದ್ರ ಅನ್ನೋದ್ರ ಸಣ್ಣ ಸುಳಿವು ಕೂಡ ಸಿಗ್ತಿಲ್ಲ. ಹೀಗಾಗಿ ಹೆಲಿಕಾಪ್ಟರ್ ಮೂಲಕ ನೌಕಾಪಡೆಯ ಸೇನಾ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಗಂಗಾವಳಿಯ ಮೂಲೆ ಮೂಲೆ ಜಾಲಾಡೋ ಕೆಲಸವನ್ನ ಮಾಡ್ತಿದ್ದಾರೆ. ಜಟಿಮಳೆ ಮಧ್ಯೆ ಕಾರ್ಯಾಚರಣೆಗೆ ಸವಾಲು. ಹೆದ್ದಾರಿಯಲ್ಲಿ ಗುಡ್ಡ ಕುಸಿದ ದಿನದಿಂದಲೂ 10 ಜೆಸಿಪಿಗಳು ಕಾರ್ಯಾಚರಣೆಯನ್ನ ಮಾಡ್ತಾನೇ ಇವೆ. ಎಡಬಿಡದೆ ಸುರಿಯುತ್ತಿರುವ ಮಳೆಯಲ್ಲೂ ಎನ್ಡಿಆರ್ಎಫ್ ಸಿಬ್ಬಂದಿ ಜೀವದ ಹಂಗನ್ನ ತೊರೆದು ಹುಡುಕಾಡ್ತಿದ್ದಾರೆ. ಈಗಾಗಲೇ ಹೆದ್ದಾರಿ ಮಣ್ಣನ್ನ ಬಹುತೇಕ ತೆರವು ಮಾಡಲಾಗಿದೆ. ಆದ್ರೆ ಮೂವರ ಸುಳಿವು ಮಾತ್ರ ಸಿಗ್ತಿಲ್ಲ. ಹೀಗಾಗಿ ನದಿ ತೀರದಲ್ಲೇನಾದ್ರೂ ಹೂತು ಹೋಗಿರಬಹುದಾ ಅಂತ ಗೋಕಾಕ್ನಿಂದ ಬಂದಿರೋ 60 ಅಡಿ ಉದ್ದದ ಹಿಟಾಚಿಯಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಿದೆ. ಉತ್ತರ ಕರ್ನಾಟಕದಲ್ಲಿ ಜಲಪ್ರಳಯದ ಆತಂಕ. ಪಶ್ಚಿಮ ಘಟ್ಟಗಳಲ್ಲಿ ಮಹಾಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ನದಿಗಳು ಹುಚ್ಚೆದ್ದು ಹರಿಯುತ್ತಿದ್ದು ಗೋಕಾಕ್ ನಗರದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಹಾಮಳೆಗೆ ಚಿಕ್ಕೋಡಿ ಜನರ ಜೀವನ ಹಿಂಡ್ತಿದೆ. ವೇದಗಂಗಾ, ಕೃಷ್ಣಾ ನದಿಯಲ್ಲಿ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿದ್ದು ಸುಗಂಧಾದೇವಿ ದೇವಸ್ಥಾನ ಹಾಗೂ ಲಕ್ಷ್ಮೀ ನಾರಾಯಣ ದೇವಸ್ಥಾನಗಳಿಗೆ ಜಲ ದಿಗ್ಬಂಧನವಾಗಿದೆ. ಹುನ್ನರಗಿ ಗ್ರಾಮಕ್ಕೆ ನೆರೆ ನುಗ್ಗಿದ್ದು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಪಂಚಗಂಗಾ ನದಿಯ ಅಬ್ಬರಕ್ಕೆ ಹೊಲ ಗದ್ದೆಗಳೆಲ್ಲವೂ ಕೂಡ ಸರ್ವನಾಶವಾಗ್ತಿದೆ. 100 ಎಕರೆ ಜಮೀನು ಜಲಾವೃತವಾಗಿದ್ದು ಬಿತ್ತನೆ ಮಾಡಿದ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಅಬ್ಬರಕ್ಕೆ ಒಟ್ಟು 22 ಸೇತುವೆಗಳು ಮುಳುಗಿದ್ದು 160 ಮನೆಗಳ ಜೊತೆಗೆ ಹಲವಾರು ದೇವಸ್ಥಾನಗಳಿಗೆ ಜಲ ದಿಗ್ಬಂಧನವಾಗಿದೆ. ಜೋರು ಮಳೆಯಿಂದಾಗಿ ಘಟಪ್ರಭಾ ನದಿ ಉಕ್ಕಿ ಹರಿಯುತ್ತಿದೆ. ಇದರ ಪರಿಣಾಮವಾಗಿ ಮಿರ್ಚಿ, ಮಹಾಲಿಂಗಪುರ ಸೇರಿದಂತೆ 6-7 ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ರಾಯಚೂರಿನಲ್ಲಿ ಮಹಾಮಳೆಯ ಅಬ್ಬರ ಜೋರಾಗಿದ್ದು ರಾತ್ರೋರಾತ್ರಿ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ 1,80,000 ಕ್ಯೂಸೆಕ್ ನೀರು ಹರಿಬಿಡಲಾಗ್ತಿದೆ. ಇದರಿಂದ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದ್ದು ನಡುಗಡ್ಡೆ ಗ್ರಾಮಗಳಿಗೆ ಸಂಪರ್ಕವಿಲ್ಲದಂತಾಗಿದೆ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ರಾಯಚೂರು ಯಾದಗಿರಿಗೆ ಸಂಪರ್ಕವಿಲ್ಲದಂತಾಗಿದೆ. ಕೊಳ್ಳೂರು ಸೇತುವೆ ಮುಳುಗಡೆಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇದ್ದು ಕೃಷ್ಣಾ ನದಿ ಪಾತ್ರದ ಜನ ಸುರಕ್ಷಿತವಾಗಿರುವಂತೆ ಎಚ್ಚರಿಕೆ ನೀಡಲಾಗಿದೆ. ವಿಜಯಪುರದಲ್ಲೂ ನೆರೆಯ ನರಕ ಶುರುವಾಗಿದೆ. ಆಲಮಟ್ಟಿ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನ ಹೊರಬಿಡ್ತಿರೋ ಪರಿಣಾಮವಾಗಿ ಆಳರದಿನ್ನಿ, ಕಾಳಗಿ, ಮಸೂತಿ, ಬೂದಿಹಾಳ, ಕಾಶಿನಕುಂಟೆ ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ವರದಿಯ ಹೊಡೆತಕ್ಕೆ ರೈತರು ನಲುಗಿ ಹೋಗ್ತಿದ್ದಾರೆ. ಕಟಾವಿಗೆ ಬಂದಿದ್ದ ಟೊಮ್ಯಾಟೊ ಬೆಳೆ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಇನ್ನೊಂದೆಡೆ ತುಂಬಿ ಹರಿಯುತ್ತಿರುವಂತಹ ಸೇತುವೆಯ ಮೇಲೆಯೇ ಜನಜೀವದ ಹಂಗು ತೆರೆದು ಹುಚ್ಚಾಟವಾಡ್ತಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ, ಆಲೂರು, ಬೇಲೂರು ಭಾಗದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಭಾರೀ ಗಾಳಿ ಮಳೆಗೆ ಸಂಗಮೇಶ್ವರ ಬಡಾವಣೆಯಲ್ಲಿರುವಂತಹ ಜವೀನಹಳ್ಳಿ ಮಠದ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ. ಮಹಾಮಳೆಯ ಹೊಡೆತಕ್ಕೆ ಕೆಆರ್ಎಸ್ ಡ್ಯಾಂಗೆ ಹೊಂದಿಕೊಂಡಿರುವಂತಹ ನಗುವನ ತೋಟದ ತಡೆಗೋಡೆ ನೆಲಕಚ್ಚಿದೆ. ಚಾರ್ಮಡಿ ಘಾಟಿಯಲ್ಲಿ ಪ್ರವಾಸಿಗರ ಹುಚ್ಚಾಟಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಸೆಲ್ಫಿ ಹುಚ್ಚಿಗೆ ಗುಡ್ಡ ಬೆಟ್ಟಗಳ ಮೇಲೇರಿ ಸಾವಿನ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಇನ್ನು ಮಹಾಮಳೆಯ ಹೊಡೆತಕ್ಕೆ
ಕಳಸ ಕುದುರೆಮುಖ ಕಾರ್ಕಳಕ್ಕೆ ಸಂಪರ್ಕವನ್ನ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ಬಿಟ್ಟಿದ್ದು ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡ್ತಿದ್ದಾರೆ. ಚಿಕ್ಕಮಗಳೂರಿನ ಅಲ್ಲಂಪುರದಲ್ಲಿ ಮನೆಯೊಂದು ನೆಲಕಚ್ಚಿದ್ದು ದೊಡ್ಡ ಅನಾಹುತವೊಂದು ಸ್ವಲ್ಪದರಲ್ಲೇ ತಪ್ಪಿದೆ. ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಬಚಾವಾಗಿದ್ದು ಆಟೋವೊಂದು ಅಪ್ಪಚ್ಚಿಯಾಗಿದೆ. ಇನ್ನು ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದ 30ಕ್ಕೂ ಹೆಚ್ಚು ದನಗಳನ್ನ ಬೋಟ್ ಮೂಲಕ ರಕ್ಷಣೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಯ ಆರ್ಭಟ ತಗ್ಗಿದ್ರೂ ಬಿರುಗಾಳಿ ಮಾತ್ರ ನಿಲ್ತಾ ಇಲ್ಲ. ಬಿಟ್ಟು ಬಿಡದೆ ಬಿರುಗಾಳಿ ಬೀಸ್ತಿರೋದ್ರಿಂದ ಹಲವಾರು ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ. ಒಟ್ನಲ್ಲಿ ಮುಂಗಾರು ಮಹಾಮಳೆಯ ಹೊಡೆತಕ್ಕೆ ಕರುನಾಡಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿದೆ. ಕರುನಾಡಲ್ಲಿ ಪುನರ್ವಸು ಆರ್ಭಟ ನಿಲ್ತಿದ್ದಂತೆ ಉತ್ತರದಲ್ಲಿ ನೆರೆಯ ನರಕ ಜೋರಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇಂದ್ರ ಸರ್ಕಾರದ ಬಜೆಟ್ಗೆ ವಿರೋಧ ಪಕ್ಷಗಳ ವಿರೋಧ ಭಾರೀ ಪ್ರಮಾಣದಲ್ಲಿ ವ್ಯಕ್ತವಾಗ್ತಾ ಇದೆ. ಆಂಧ್ರ ಮತ್ತು ಬಿಹಾರಕ್ಕೆ ಸ್ಪೆಷಲ್ ಗಿಫ್ಟ್ ಅನ್ನು ಕೊಟ್ಟಿರುವಂಥದ್ದು, ಹಾಗೆಯೇ ಬೇರೆ ರಾಜ್ಯಗಳನ್ನು ಕಡೆಗಣಿಸಿರುವಂಥದ್ದು, ಸಂಸತ್ನ ಉಭಯ ಕಲಾಪವನ್ನು ಕೂಡ ಈ ವಿಚಾರಗಳನ್ನು ಮುಂದಿಟ್ಕೊಂಡು ಮತ್ತು ನಾನಾ ಅಂಶಗಳನ್ನು ಮುಂದಿಟ್ಕೊಂಡು ಬಹಿಷ್ಕರಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದಕ್ಕೂ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಕರ್ನಾಟಕಕ್ಕೆ ಆದಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರು. ನಿನ್ನೆಯಷ್ಟೇ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ನಲ್ಲಿ ಆಂಧ್ರ ಮತ್ತು ಬಿಹಾರಕ್ಕೆ ಸಾವಿರಾರು ಕೋಟಿ ವಿಶೇಷ ಅನುದಾನ ಘೋಷಿಸಿದರು. ಆದರೆ ದೇಶದ ಬೇರೆ ಯಾವ ರಾಜ್ಯಗಳಿಗೂ ಇಷ್ಟು ಅನುದಾನ ಕೊಟ್ಟಿರಲಿಲ್ಲ. ಇದು ಕುರ್ಚಿ ಉಳಿಸಿಕೊಳ್ಳಲು ಅಂತ ಇಂಡಿಯಾ ಕೂಟದವರು ಗುಡುಗಿದ್ರು. ಇವತ್ತು ಸಂಸತ್ನ ಉಭಯ ಕಲಾಪವನ್ನು ಬಹಿಷ್ಕರಿಸಿದ್ರು. ಸಂಸತ್ ಆವರಣದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರನ್ನು ಮೊಳಗಿಸಿದ್ರು. ಲೋಕಸಭೆ ಕಲಾಪದಲ್ಲಿ ಕಾಂಗ್ರೆಸ್ನ ಪ್ರಮುಖರು ಸೇರಿ ವಿಪಕ್ಷ ನಾಯಕರು ದೂರ ಉಳಿದ್ರು. ಆದರೆ ರಾಜ್ಯಸಭೆಯಲ್ಲಿ ಅರ್ಧ ಗಂಟೆಯಷ್ಟೇ ಭಾಗಿಯಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಕಲ್ ಬಜೆಟ್ ಪೇಶ್ ಹುआ, उस बजट में किसी स्टेट को कुछ नहीं मिला और सबके थाली खाली और दो के थाली में पकोड़ा और ये अपना जिलेबी. ಇಷ್ಟಕ್ಕೆ ಸುಮ್ಮನಾಗದ ಖರ್ಗೆ ಅವರು ದೇಶದ ಯಾವ ರಾಜ್ಯಗಳಿಗೂ ಏನೂ ಕೊಟ್ಟಿಲ್ಲ, ನಾನು ಕರ್ನಾಟಕದವನು, ನಮ್ಮ ರಾಜ್ಯಕ್ಕಾದ್ರೂ ಕೊಡ್ತಾರೆ ಅಂದ್ಕೊಂಡೆ, ಕರ್ನಾಟಕಕ್ಕೂ ಏನು ಕೊಟ್ಟಿಲ್ಲ, ಇದು ಕುರ್ಚಿ ಉಳಿಸಿಕೊಳ್ಳಲು ಮಾಡಿದ ಬಜೆಟ್ ಅಂತ ಹೇಳಿದ್ರು. मैं समझता हूँ कर्नाटक से आए हैं नहीं कर्नाटक से आए हैं सर. हमारी जो अपेक्षा ऐसी थी सबसे ज्यादा मुझे ही मिलेगा, हमको तो कुछ नहीं मिला. सो माता जी बोलने में तो एक्सपर्ट है, मुझे मालूम है. जिस जगह अपोजिशन पार्टी चुन के आ गई या लोगों ने नकार दिया आपको, उस जगह कुछ नहीं मिला. ನಿರ್ಮಲಾ ಸೀತಾರಾಮನ್ ಉತ್ತರ ಕೊಡಲು ಮೇಲೇಳ್ತಿದ್ದಂತೆ ಇಂಡಿಯಾ ಕೂಟದ ಸದಸ್ಯರೆಲ್ಲ ಸಭಾತ್ಯಾಗ ಮಾಡಿದ್ರು. ಇನ್ನು ಸಂಸತ್ತು ಹೊರಗೆ ರಾಹುಲ್ ಗಾಂಧಿ ಅವರನ್ನ ರೈತ ಮುಖಂಡರು ಭೇಟಿ ಮಾಡಲು ಬಂದ್ರು. ಆದರೆ ಭದ್ರತಾ ಸಿಬ್ಬಂದಿ ಅವಕಾಶ ಕೊಡಲಿಲ್ಲ. ಕೊನೆಗೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ರೈತ ಮುಖಂಡರನ್ನ ಭೇಟಿ ಮಾಡಿದ್ರು. ಕರ್ನಾಟಕದ ಕುರುಬೂರು ಶಾಂತಕುಮಾರ್ ಸೇರಿದಂತೆ ದೇಶದ ರೈತ ಮುಖಂಡರೆಲ್ಲ ಸಂಸತ್ ಕಲಾಪದಲ್ಲಿ ಎಂಎಸ್ಪಿ ಜಾರಿಗೆ ಒತ್ತಡ ಹೇರಲು ಮನವಿನೂ ಮಾಡಿದ್ರು. ನೀಟ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ವಿಪಕ್ಷಗಳು ಬಜೆಟ್ ತಾರತಮ್ಯವನ್ನ ಅಸ್ತ್ರ ಮಾಡಿಕೊಂಡಾಯ್ತು. ನಾಳೆಯಿಂದ ಬಜೆಟ್ ಜೊತೆ ರೈತರ ವಿಷಯವನ್ನ ಸಂಸತ್ನ ಉಭಯ ಕಲಾಪದಲ್ಲಿ ಪ್ರಸ್ತಾಪಿಸಲು ನಿರ್ಧರಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.